ಇವತ್ತು ನನ್ನ ಮುಂದೆ ವಿವೋದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಆಗಿರುವಂಥ ವಿ ಸೀರೀಸ್ನ ಒಂದು ಹೊಸ ಸ್ಮಾರ್ಟ್ಫೋನ್ ಇದೆ, ವಿವೋ V30 Pro ಅಂತ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ಫೋನು 42ರಿಂದ 45,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ವಿವೋದು ವಿ ಸೀರೀಸ್ ಹೆಂಗಪ್ಪ ಅಂತ ಅಂದರೆ ಬರ್ತಾ ಈ ಸ್ಮಾರ್ಟ್ಫೋನ್ನ ಬೆಲೆ ಕೂಡ ಆ್ಯಕ್ಚುಲಿ ಜಾಸ್ತಿ ಆಗ್ತಾ ಬರ್ತಾ ಇದೆ. ಒಂದು ಟೈಮಲ್ಲಿ 20,000 ರೂಪಾಯಿಗೆ ಸಿಗ್ತಾ ಇದ್ದಂಥ ಸ್ಮಾರ್ಟ್ಫೋನು ಈಗ 40-45,000 ರೂಪಾಯಿ ಕೊಡಬೇಕು. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ? ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇದನ್ನು ತಿಳಿಸ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಒಂದು ಒಳ್ಳೆ ಬಿಲ್ಡು, ಹೆವಿ ಲೈಟ್ ವೇಟ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ ನೀವು ನಂಬಲ್ಲ 80 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್, ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರೈಸ್ ರೇಂಜಿಗೆ. ನಂತರ USB Type-C ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲು, Type-A ಇಂದ Type-C, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಸ್ಮಾರ್ಟ್ಫೋನ ಕಲರ್ ನೋಡ್ತಾ ಇದ್ದೀರಾ, ಇದರ ಹೆಸರು ಬಂದುಬಿಟ್ಟು ಅಂಡಮಾನ್ ಬ್ಲೂ ಅಂತ ಆಯಿತಾ. ಅಂಡಮಾನ್ ಬ್ಲೂ ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಇದ್ರ ಮೇಲ್ಗಡೆ ಟೆಕ್ಸ್ಚರ್ ಏನಿದೆ ಒಂದು ರೀತಿ ಸಮುದ್ರದ ಅಲೆ ರೀತಿ ಕಾಣುತ್ತಾ ಆಯಿತಾ. ಸೊ ತುಂಬ ಯೂನಿಕ್ ಆಗಿದೆ ಟೆಕ್ಸ್ಚರು. ಈ ಸ್ಮಾರ್ಟ್ಫೋನ್ ಹೆವಿ ತಿನ್ ಆಗಿದೆ. ಒನ್ ಆಫ್ ದ ತಿನ್ನೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಕೇವಲ 7.4 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಮತ್ತು ತುಂಬ ಲೈಟ್ ವೆಯ್ಟ್ ಕೂಡ ಇದೆ ಆಯಿತಾ. 188 ಗ್ರಾಮ್ ವೆಯ್ಟ್ ಇರುವಂಥದ್ದು. ಈ ಸ್ಮಾರ್ಟ್ಫೋನ್ ಫ್ರಂಟಲ್ಲಿ ಕರ್ವ್ ಡಿಸ್ಪ್ಲೇ ಜೊತೆಗೆ ಬರ್ತಾ ಇದೆ. ನೋಡ್ತಾ ಇದ್ದೀರಾ, ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಒಂದು ಒಳ್ಳೆ ವಿಷಯ, ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇದೆ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆನೇ ಇರುವಂಥದ್ದು. ಸೊ ಫ್ರಂಟಿಂದ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ಇನ್ನು ಈ ಸ್ಮಾರ್ಟ್ಫೋನ್ ಹಿಂದಕ್ಕೆ ಬಂತು ಅಂತ ಅಂದರೆ ಇದು ಕೂಡ ಗ್ಲಾಸು, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ, ಒಂದು ಒಳ್ಳೆ ವಿಷಯ. ಆಗಲೇ ಹೇಳ್ದಂಗೆ ಈ ಅಂಡಮಾನ್ ಬ್ಲೂ ಕಲರು ತುಂಬ ಯುನೀಕ್ ಆಗಿದೆ. ಹಿಂದ್ಗಡೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಆರಾ ಲೈಟ್, ಅದು ನಾನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದು ಟೆಂಪ್ರೇಚರ್ನ ಕೂಡ ಚೇಂಜ್ ಮಾಡುತ್ತೆ ಆಯಿತಾ, ಮತ್ತು ಜೊತೆಗೆ ಫ್ಲ್ಯಾಶ್ ಕೂಡ ಇದೆ ಆಯಿತಾ. ಇನ್ನೂ ನೋಡ್ತಾ ಇದ್ದಾರೆ ಹಿಂದ್ಗಡೆ ಝೀಸಿಂದು ಲೋಗೋ. ವಿವೋ ವಿ ಸೀರೀಸ್ನಲ್ಲೂ ಕೂಡ ಈಗ ವಿವೋದವರು ಝೀಸ್ ಕ್ಯಾಮ್ರಾನ ಕೊಡೋಕ್ಕೆ ಶುರು ಮಾಡಿದ್ದಾರೆ, ಬೆಂಕಿ ವಿಷಯ. ಇನ್ನೂ ಈ ಸ್ಮಾರ್ಟ್ಫೋನ್ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತದೆ. USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಒಟ್ಟಿನಲ್ಲಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ. ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು, ಅದೊಂದು ಮಿಸ್ ಆಗಿದೆ. ಬಿಟ್ಟರೆ ಉಳಿದಿದ್ದೆಲ್ಲ ಒಂದು ಲೆವೆಲ್ ಚೆನ್ನಾಗಿದೆ. ಇನ್ನು ಈ ಸ್ಮಾರ್ಟ್ಫೋನಲ್ಲಿ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಹೆವಿ ಬ್ರೈಟ್ ಆಗಿದೆ ಈ ಡಿಸ್ಪ್ಲೇ. 2800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಬಿಸಿಲಿಗೆ ಹೋದರೂ ಸಹ ಹೆವಿ ಬ್ರೈಟಾಗಿ ಕಾಣುತ್ತೆ. ಡಿಸ್ಪ್ಲೇ ತುಂಬ ಚೆನ್ನಾಗಿದೆ, ಕರ್ವ್ ಡಿಸ್ಪ್ಲೇ, ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ತುಂಬ ವಿಡ್ ಆಗಿದೆ ಡಿಸ್ಪ್ಲೇ. ಬ್ಲ್ಯಾಕ್ಸ್ ಎಲ್ಲ ಹೆವಿ ಡೀಪ್ ಬ್ಲ್ಯಾಕ್ ಕಾಣುತ್ತೆ. ಸೊ ಡಿಸ್ಪ್ಲೇ ಇಂಪ್ರೆಸ್ ಮಾಡ್ತು ಈ ಪ್ರೈಸ್ ರೇಂಜಿಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 256 GB ಸ್ಟೋರೇಜು ಮತ್ತು 12 GB ರ್ಯಾಮು, 512 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮು, ಸೂಪರ್ ವಿಷಯ, ಫ್ಲ್ಯಾಗ್ಶಿಪ್ ಲೆವೆಲ್ಲು. ಇನ್ನು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು. ಓಕೆ, 4.0 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಈ ಪ್ರೈಸ್ ರೇಂಜಿಗೆ 3.1 ಕೂಡ ಪರವಾಗಿಲ್ಲ ಅಂತೀನಿ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಹೆವಿ ಪವರ್ಫುಲ್ ಆಗಿರುವಂಥ ಡೈಮೆನ್ಸಿಟಿ 8200 ಪ್ರೊಸೆಸರ್ ಇರುವಂಥದ್ದು. ಕಳೆದ ವರ್ಷ ಕೂಡ V29 Proನಲ್ಲಿ ಇದೇ ಪ್ರೊಸೆಸರ್ನ ಯೂಸ್ ಮಾಡಲಾಗಿತ್ತು. ಇದು ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾನು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಸುಮಾರು 9,63,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಹತ್ರ 10 ಲಕ್ಷ ರೇಟಿಂಗನ್ನು ಕೊಡಬಲ್ಲ ಅಂತ ಸಾಮರ್ಥ್ಯ ಕೂಡ ಈ ಒಂದು ಸ್ಮಾರ್ಟ್ಫೋನ್ಗಿದೆ. ಸೊ ಹೆವಿ ಪವರ್ಫುಲ್ ಆಗಿರುವಂಥದ್ದು. ನಾವು BGMIನ ಕೂಡ ಇದರಲ್ಲಿ ಚೆಕ್ ಮಾಡೋದು. ಸೊ ಗೇಮ್ ಪ್ಲೇ ತುಂಬ ಸ್ಮೂತ್ ಆಗಿದೆ. ಸ್ಮೂತ್ ಸೆಟ್ಟಿಂಗಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಆಡ್ಬೋದು. ನಂತರ ಅಲ್ಟ್ರಾ HDR ಆಪ್ಷನ್ ಕೂಡ ಇದೆ. ಸೊ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಆಡ್ಬೋದು. ಗೇಮ್ ಪ್ಲೇ ಈವನ್ ಹೈಯರ್ ಸೆಟ್ಟಿಂಗಲ್ಲೂ ಕೂಡ ತುಂಬ ಸ್ಮೂತ್ ಆಗಿದೆ. ಈ ಸ್ಮಾರ್ಟ್ಫೋನ್ ಹೆವಿ ಹೀಟ್ ಆಗುತ್ತೆ ಅಂತ ಕೂಡ ಅನಿಸಿಲ್ಲ. ಸೊ ಸೂಪರ್ ಆಗಿದೆ. ಪರ್ಫಾರ್ಮೆನ್ಸ್ ತಲೆ ಕೆಡಿಸ್ಕೊಂಬೇಡಿ, ಯಾವ ಗೇಮನ್ನು ಬೇಕಾದ್ರೂ ಒಂದು ಲೆವೆಲಿಗೆ ಐ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಯಾವುದೇ ಅಪ್ಲಿಕೇಶನ್ ಬೇಕಾದ್ರೂ ತುಂಬ ಸ್ಮೂತಾಗಿ ರನ್ ಮಾಡುತ್ತೆ. ಸೊ ಪರ್ಫಾರ್ಮೆನ್ಸ್
ಓಕೆ, ಇನ್ನೂ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಈ ಬೆಲೆಗೆ ನಂಗೆ ಅನ್ನಿಸ್ದಂಗೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಪವರ್ ಇರುವಂಥ ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳು ಕೂಡ ಸಿಗುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡಲೇಬೇಕು. ವಿವೋ ವಿ ಸೀರೀಸ್ ಅಂತ ಅಂದರೆ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಅಂತಲೇ ಹೇಳ್ಬೋದು. ಈ ರೇರಲ್ಲಿ ಮೈನ್ ಸೆನ್ಸಾರ್ ಬಂದ್ಬಿಟ್ಟು 50 MP ಸೋನಿ IMX920 ಸೆನ್ಸಾರ್. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ನ ಹೊಂದಿರುವಂಥದ್ದು ಫ್ಲ್ಯಾಗ್ಶಿಪ್ ಲೆವೆಲ್ನ ಸೆನ್ಸಾರ್ ಆಯಿತಾ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ತುಂಬ ನ್ಯಾಚುರಲ್ ಆಗಿದೆ, ಹೆವಿ ಒಳ್ಳೆ ಕ್ಲಾರಿಟಿ, ಈವನ್ ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಕ್ಲಾರಿಟಿಯನ್ನು ನೀಡುತ್ತೆ. ವಿವೋದವರು ಇದಕ್ಕೆ VCS ಅನ್ನೋ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ವಿವೋ ಕ್ಯಾಮರಾ ಬಯೋನಿಕ್ ಸ್ಪೆಕ್ಟ್ರಮ್ ಟೆಕ್ನಾಲಜಿ ಅಂತ, ಅಂದರೆ ತುಂಬ ಅಕ್ಯುರೇಟಾಗಿ ನ್ಯಾಚುರಲ್ ಕಲರ್ನ ಇದು ಪ್ರೊಡ್ಯೂಸ್ ಮಾಡುತ್ತಂತೆ. ಸೊ ಇದು ಮೈನ್ ಸೆನ್ಸಾರು. ಇನ್ನೊಂದು ಪೋರ್ಟ್ರೇಟ್ ಲೆನ್ಸನ್ನು ಹಾಕಿದ್ದಾರೆ ಆಯಿತಾ. ಇದು 2x ಆಪ್ಟಿಕಲ್ ಝೂಮ್ನ ಮಾಡುತ್ತೆ. ಸೊ ನೀವು ಇನ್ ಕೇಸ್ ಪೋರ್ಟ್ರೇಟ್ ಮೋಡಿಗೆ ಹೋದರೆ, ಕ್ಯಾಮ್ರಾ ಓಪನ್ ಮಾಡಿ ಪೋರ್ಟ್ರೇಟ್ ಮೋಡ್ಗೆ ಹೋದರೆ ಈ 50 MPದು ಎರಡನೇ ಸೆನ್ಸಾರು ಟ್ರಿಗರ್ ಆಗುತ್ತೆ. 1x ನಾರ್ಮಲಿ ಮೈನ್ ಸೆನ್ಸರ್ ಯೂಸ್ ಆಗುತ್ತೆ. ನೀವು 2xಗೆ ಹೋದ್ರಿ ಅಂದ ತಕ್ಷಣ ಈ ಒಂದು ಪೋರ್ಟ್ರೇಟ್ ಕ್ಯಾಮ್ರಾ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡುತ್ತೆ. 2x 4x ಎರಡೂ ಕೂಡ ಪೋರ್ಟ್ರೇಟ್ ಲೆನ್ಸಲ್ಲೇ ಆಗುತ್ತೆ. ಇದು ತುಂಬ ನ್ಯಾಚುರಲ್ ಬೊಕ್ಕೆನ ಪ್ರೊಡ್ಯೂಸ್ ಮಾಡುತ್ತೆ ಆಯಿತಾ. ಇದರ ಜೊತೆಗೆ ಝೀಸ್ ಅವ್ರದ್ದು ಟೋಟಲ್ 6 ಸ್ಟೈಲ್ಸ್ ಆಫ್ ಪೋರ್ಟ್ರೇಟ್ ನಿಮಗೆ ಪ್ರೀಸೆಟ್ ಸಿಗ್ತಾ ಇದೆ. ಸೊ ಅದಕ್ಕೆ ಹೋದ್ರಿ ಅಂದರೆ ನೋಡ್ತಾ ಇದ್ದೀರಾ, ಬಯೋಟಾರ್ ಅಂತೆ, ಸೋನಾರ್ ಅಂತೆ, ಪ್ಲ್ಯಾನ್ ಏನೇನೋ ಇದೆ ಒಟ್ಟಿಗೆ ಹೆಸರು. ಟೋಟಲ್ 6 ಬೊಕ್ಕೆ ಎಫೆಕ್ಟ್ಸ್ಗಳು ನಿಮಗೆ ಸಿಗುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ಫೋಟೋ ತೆಗೆದ್ರೆ ನಿಮಗೆ ಒಂದು ರೀತಿ ನ್ಯಾಚುರಲ್ ಬೊಕ್ಕೆ ರೀತಿ ಎಡ್ಜ್ ಡಿಟೆಕ್ಷನ್ ತುಂಬ ಚೆನ್ನಾಗಿ ಮಾಡಿ ನ್ಯಾಚುರಲಾಗಿ ನಿಮಗೆ ಬೊಕ್ಕೆ ಬರೋ ರೀತಿ ಮಾಡುತ್ತೆ. ಎಷ್ಟೋ ಸಲ ಚೆನ್ನಾಗಿ ಫೋಟೋ ತೆಗೆದ್ರೆ ನಮಗೆ ಈ ಫೋನಲ್ಲಿ ತೆಗೆದಿರೋದು ಅಥವಾ ನಾವು DSLR ತೆಗೆದಿರೋದಾ ಅನ್ನೋದೇ ಕನ್ಫ್ಯೂಸನ್ ಆಗ್ಬಿಡುತ್ತೆ. ಅಷ್ಟು ಒಳ್ಳೆ ಕ್ಲಾರಿಟಿಯ ಫೋಟೋನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಇದರ ಜೊತೆಗೆ 50 MP ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ ಆಯಿತಾ. ಇದು ಹೆವಿ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. 3ಕ್ಕೆ 3 ಸಹ 50 MP ಸೆನ್ಸಾರ್ಗಳು, ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ನಮಗೆ ಆರಾ ಲೈಟ್ ಸಿಗ್ತದೆ, ನೋಡ್ತಾ ಇದ್ದಾರೆ, ರಿಂಗ್ ಲೈಟ್ ರೀತಿ. ಇದನ್ನು ನಾವು ಟೆಂಪ್ರೇಚರ್ ಕೂಡ ಚೇಂಜ್ ಮಾಡ್ಕೊಬೋದು ಆಯಿತಾ. ಸೊ ಲೋ ಲೈಟಲ್ಲಿ ನೀವು ಪೋರ್ಟ್ರೇಟ್ ತೆಗೆದ್ರೆ ತುಂಬ ಒಳ್ಳೆಯ ಬೆಳಕಿರೋ ರೀತಿ ಪೋರ್ಟ್ರೇಟ್ ಬರುತ್ತೆ ಆಯಿತಾ. ಲಾಂಗ್ ಎಕ್ಸ್ಪೋಜರ್ ಶಾರ್ಟ್ ತೆಗೆದುಬಿಟ್ಟು ಕ್ಲಾರಿಟಿ ತುಂಬ ಚೆನ್ನಾಗಿ ಬರೋ ರೀತಿ ಮಾಡುತ್ತೆ. ಸೊ ಒಂದು ಒಳ್ಳೆ ವಿಷಯ ಆಯಿತಾ. ಕೆಲವೊಂದು ಟೈಮ್ ಯೂಸ್ ಆಗುತ್ತೆ, ಕೆಲವೊಂದು ಲೈಟಿಂಗ್ ಕಂಡೀಷನಲ್ಲಿ ಹೆವಿ ಯೂಸ್ ಆಗುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಇದು ಕೂಡ 50 MP. ಇವ್ರು ಕೊಟ್ಟಿರುವಂಥ ಪ್ರತಿಯೊಂದು ಕ್ಯಾಮ್ರಾ ಕೂಡ 50 MP. ಕ್ರೇಜಿ ವಿಷಯ. ಹೌದು, ಮೆಗಾಪಿಕ್ಸೆಲ್ ಮ್ಯಾಟ್ರ್ ಆಗಲ್ಲ, ಬಟ್ ಸ್ಟಿಲ್ ಕ್ಯಾಮ್ರಾ ಕ್ಲಾರಿಟಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಈ ಒಂದು ಫೋಟೋ ಸೂಪರ್ ಆಗಿದೆ, ಕ್ಲಾರಿಟಿ ಸಖತ್ತಾಗಿದೆ. ಹುಡುಗಿರಿಗಂತೂ ಹೆವಿ ಇಷ್ಟ ಆಗುತ್ತೆ. ಹೇಳಿದ್ನಲ್ಲ, ಝೂಮ್ ಮಾಡಿದ್ರೂ ಕೂಡ ನಿಮಗೆ ಆ ಕ್ಲಾರಿಟಿ ಹಂಗೆ ರಿಟರ್ನ್ ಆಗಿರುತ್ತೆ ಮತ್ತು ತುಂಬ ಕ್ಲಿಯರಾಗಿ ಫೇಸ್ ಬರುತ್ತೆ. ಅದೇ ತುಂಬ ಜನಕ್ಕೆ ಇಷ್ಟ ಆಗೋದು. ಸೊ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ. ಅದಷ್ಟೇ ಅಲ್ಲ, ಈ ಸ್ಮಾರ್ಟ್ಫೋನಲ್ಲಿ ನಮಗೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಬೆಂಕಿ ವಿಷಯ. ಅದು ಕೂಡ 60 frames per second ವಿಡಿಯೋ ರೆಕಾರ್ಡಿಂಗ್ ಆಗುತ್ತೆ. ಜೊತೆಗೆ ಝೀಸ್ ಅವ್ರದ್ದು ಸಿನಿಮ್ಯಾಟಿಕ್ ವಿಡಿಯೋ ಬೊಕೆ ಮೋಡ್ ಸಹ ಇದೆ. ಸೊ ನೀವು ಆ ಮೋಡನ್ನು ಆನ್ ಮಾಡಿಕೊಟ್ರೆ ವಿತ್ ಬೊಕೆ ಎಫೆಕ್ಟ್ ನೀವು ವಿಡಿಯೋನ ಶೂಟ್ ಮಾಡ್ಬೋದು. ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ. ಓವರಾಲ್ ಕ್ಯಾಮ್ರಾ ಸೂಪರ್ ಆಗಿದೆ. ಈ ಪ್ರೈಸ್ ರೇಂಜಿಗೆ ಹೌದು ಕ್ಯಾಮ್ರಾಗೋಸ್ಕರ ಇದನ್ನು ಪ್ರಿಫರ್ ಮಾಡ್ಬೋದು. ಇಷ್ಟ ಆಯಿತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು ತುಂಬ ಫಾಸ್ಟಾಗಿದೆ, ನೋಡ್ತಾ ಇದ್ದೀರಾ. ಟಚ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಇನ್ನು ಫೇಸ್ ಅನ್ಲಾಕ್ ಸಹ ಇದೆ. ಇದು ಅಷ್ಟೇ ಹೆವಿ ಫಾಸ್ಟ್, ನಮಗೆ ಲಾಕ್ ಸ್ಕ್ರೀನ್ ತೋರಿಸಲ್ಲ, ಪೊಟ್ಟ ಅಂತ ಅನ್ಲಾಕನ್ನು ಮಾಡುತ್ತೆ. ಸೂಪರ್. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ತುಂಬ ಜನ ಅನ್ಕೋತಾರೆ ಈ ಸ್ಮಾರ್ಟ್ಫೋನ್ ತಿನ್ನಾಗಿರೋದ್ರಿಂದ ಬ್ಯಾಟ್ರಿ ಕಾಂಪ್ರಮೈಸ್ ಆಗಿರುತ್ತೆ ಅಂತ. ಇಲ್ಲ, ಇದರಲ್ಲಿ ಸ್ಟ್ಯಾಂಡರ್ಡ್ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ನಂಬಕ್ಕಾಗಲ್ಲ, ಇಷ್ಟು ದಿನ ಆಗಿದ್ರು ಕೂಡ 5000 mAh ಕೆಪಾಸಿಟಿ ಬ್ಯಾಟ್ರಿ ಕೊಟ್ಟಿದ್ದಾರೆ ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ತುಂಬ ಫಾಸ್ಟಾಗಿ ಸ್ಮಾರ್ಟ್ಫೋನ್ನ ಚಾರ್ಜ್ ಮಾಡುತ್ತೆ. ಇನ್ನು OS ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಆ್ಯಂಡ್ರಾಯ್ಡ್ 14 ಬೇಸ್ ಮೇಲೆ ರನ್ ಆಗ್ತಿರುವಂಥ ಫನ್ ಟಚ್ OS 14 ಇದೆ. ಇದೊಂದು ರೀತಿ ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ. ಖುಷಿ ವಿಷಯ ಏನಪ್ಪ ಅಂತ ಅಂದರೆ ಬೇಡದಿರೋಂಥ ಅಪ್ಲಿಕೇಶನ್ಗಳು ಅಷ್ಟೊಂದಿಲ್ಲ ಆಯಿತಾ. ಇದ್ದಾವೆ, ಕೆಲವಿದ್ದಾವೆ. ತುಂಬ ಕ್ಲೀನಾಗಿದೆ. OS ತುಂಬ ಸ್ಮೂತಾಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಒಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡ್ ಫೀಲ್ ಕೊಡೋದ್ರಿಂದ ನನಗೆ ಇದು ಸ್ವಲ್ಪ ಇಷ್ಟ ಆಗುತ್ತೆ. ಎಷ್ಟು ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರೆ ಗೊತ್ತಿಲ್ಲ. ನಾನು ಅನ್ಕೋತೀನಿ ಒಂದು 2 ವರ್ಷ ಆರಾಮಾಗಿ ವಿ ಸೀರೀಸಿಗೆ ಸಾಫ್ಟ್ವೇರ್ ಅಪ್ಡೇಟ್ ಬರ್ಬೋದು. 2 ರಿಂದ 3 ವರ್ಷ ಗೊತ್ತಿಲ್ಲ. ಇತ್ತೀಚೆಗೆ ಎಲ್ಲ ಬ್ರ್ಯಾಂಡ್ಗಳು ಜಾಸ್ತಿ OS ಕೊಡೋಕ್ಕೆ ಶುರು ಮಾಡಿದ್ದಾರೆ. ಐ ಹೋಪ್ ಅಟ್ಲೀಸ್ಟ್ 3+4 ಇರುತ್ತೆ ಅಂತ. 2 ಕೊಟ್ಟರು ಓಕೆ, ಬಟ್ 3 ಇದ್ದರೆ ನಂಗೆ ಅನ್ನಿಸ್ತಂಗೆ ಬೆಟರು ಆಯಿತಾ. OS ಪರವಾಗಿಲ್ಲ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಬೇಜಾರಾಗುವಂಥ ವಿಷಯ, ಮೋನೋ ಸ್ಪೀಕರ್ ಕೊಟ್ಟಿದ್ದಾರೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜ್ವರ ಕೂಡ ಕೇಳುತ್ತೆ, ಬಟ್ ಮೋನೋ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆಲ್ಲ ಕೂಡ ಸ್ಟೀರಿಯೋ ಕೊಡ್ತಾರೆ, ಕೊಡ್ಬೋದಾಗಿತ್ತು. ನೀವು ಸ್ಪೀಕರ್ 100% ಮಾಡಿದ್ಮೇಲೆ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಬೂಸ್ಟ್ ಆಗುತ್ತೆ 150%ಗೆ. ಸೊ ಅದು ಸ್ವಲ್ಪ ನಿಮಗೆ ಕರ್ಕಶ ಅನ್ನಿಸ್ಬೋದು. ಒಟ್ಟಿಗೆ ಜ್ವರ ಕ್ಲಿಯರಾಗಿದೆ ಓಕೆ, ಬಟ್
ಓವರ್ ಅಂದರೆ ಎಷ್ಟು ಕೆಪಾಸಿಟಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೇಳಿದಂಗೆ ಅನಿಸುತ್ತೆ, ಬಟ್ ಕ್ಲಾರಿಟಿ ಚೆನ್ನಾಗಿದೆ ಆಯಿತಾ. ಇನ್ನು ಈ ಸ್ಮಾರ್ಟ್ಫೋನಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಮತ್ತು ಬ್ಲೂಟೂತ್ 5.3 ಸಹ ಕೊಟ್ಟಿದ್ದಾರೆ ಮತ್ತು 8 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಕ್ಯಾರಿಯರ್ ಅಗ್ರಿಗೇಷನ್ ಸಹ ಇದೆ ಮತ್ತು ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಗೈರೋ ಎಲ್ಲ ಹಾಕಿದ್ದಾರೆ ಆಯಿತಾ. ಗೇಮ್ ಪ್ಲೇಗೆ ಏನು ತೊಂದರೆ ಆಗೋದಿಲ್ಲ. ಇದಿಷ್ಟು ಈ ಸ್ಮಾರ್ಟ್ಫೋನಿಂದು ಕೆಲವೊಂದು ಮೇನ್ ಫೀಚರ್ಸ್. ನೀವು ಹಾಗಾದರೆ ಕೇಳ್ಬೋದು, ಈ ಸ್ಮಾರ್ಟ್ಫೋನ್ ನಾವು ಇನ್ ಕೇಸ್ 42,000 ರಿಂದ 45,000 ಪ್ರೈಸ್ ಅಂದಲ್ಲಿ ಲಾಂಚ್ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದಾ ಅಂತ. ನನಗೆ ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ, ನಾನು ಗೆಸ್ ಮಾಡ್ತಿದ್ದೀನಿ ಇಷ್ಟಕ್ಕೆ ಲಾಂಚ್ ಆಗ್ಬೋದು ಅಂತ. ಏನಕ್ಕೆ ಅಂದರೆ ಕಳೆದ ವರ್ಷ V29 Pro ಏನಿತ್ತು ಅದು 40,000 ರೂಪಾಯಿಗೆ ಲಾಂಚ್ ಆಗಿದೆ. ಅದಕ್ಕಿಂತ ಸ್ವಲ್ಪ ಬೆಟರ್ ಸ್ಪೆಸಿಫಿಕೇಷನ್ ನೀಡಿದ್ದಾರೆ. ಫಾರ್ ಎಕ್ಸಾಂಪಲ್ ಕ್ಯಾಮ್ರಾದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದೆ ಆಯಿತಾ. ಸೊ ಝೀಸ್ ಬೇರೆ ಕೊಟ್ಟಿದ್ದಾರೆ. ಸೊ ಈ ಕಾರಣದಿಂದ 1-2,000 ಜಾಸ್ತಿ ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಬ್ಯಾಟ್ರಿ ಕೂಡ ಸ್ವಲ್ಪ ದೊಡ್ಡದಾಗಿದೆ ಈ ಸಲ. ಸೊ ಕಾದು ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನನಗೆ ಅನ್ನಿಸ್ತಂಗೆ ಓವರಾಲ್ ಚೆನ್ನಾಗಿದೆ. ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ದಿದ್ರೆ ನಂಗೆ ಅನ್ನಿಸ್ತಂಗೆ ಇದು ಈ ಪ್ರೈಸ್ ಅಂದರೆ ಕಣ್ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದಾಗಿತ್ತು. ಒಂದು 40,000 ರೂಪಾಯಿಗೆ ಇವ್ರು ಲಾಂಚ್ ಮಾಡಿದ್ರೆ ನಂಗೆ ಅನ್ನಿಸ್ತಂಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗಬಹುದು ಕ್ಯಾಮ್ರಾಗೋಸ್ಕರ ಆಯಿತಾ. ಹೌದು, ಇದಕ್ಕಿಂತ ಒಳ್ಳೆ ಫೋನ್ಗಳು ಕೂಡ ಸಿಗುತ್ತೆ ನಿಮಗೆ ಪರ್ಫಾರ್ಮೆನ್ಸ್ ವೈಸು, ಬಟ್ ಕ್ಯಾಮ್ರಾ ನಂಗೆ ಅನ್ನಿಸ್ತಂಗೆ ಮೆಜಾರಿಟಿ ಬ್ರ್ಯಾಂಡ್ಗಳು ಕೊಡದಿರೋ ಅಂಥ ಕೆಲವೊಂದು ಫೀಚರ್ ನಮಗೆ ಈ ಕ್ಯಾಮ್ರಾದಲ್ಲೂ ಸಿಗ್ತವೆ. ಇದು ನನ್ನ ಒಪಿನಿಯನ್ನು. ನಿಮಗೇನು ಅನ್ನಿಸ್ತು ಡೌಟ್ಗಳೇ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.